P4 ನ್ಯೂಸ್ ಕತೆ ಕಾರಣಕ್ಕೆ ಸ್ವಾಗತ. ಅದರಲ್ಲಿದೆ ಲೋಕಪುರಾಣ ಹೂರಣ. ಈಗ ಕೆಲವು ವಿಷಯಗಳನ್ನು ಚುನಾವಣಾ ವಿಷಯವಾಗಿ ಮಾಡಿಕೊಳ್ಳೋದು. ನಿನ್ನೆ ಜಾಗತಿಕ ಬೀಫ್ ರಫ್ತು ವರದಿ ಹೊರಬಿದ್ದಿದೆ. ಜಾನುವಾರು ಮಾಂಸ ರಫ್ತು ಮಾಡುವವರಲ್ಲಿ ಯಾರು ಮೊದಲಿಗರು ಅಂತ. ಮೊದಲನೇ ಸ್ಥಾನದಲ್ಲಿದೆ ಬ್ರೆಜಿಲ್ ದೇಶ. ಎರಡನೇ ಸ್ಥಾನದಲ್ಲಿರುವುದು ಯಾರು? ಭಾರತದವರು. ಭಾರತದಲ್ಲಿ ಸಾಕಷ್ಟು ಜನ ದನದ ಮಾಂಸ, ಜಾನುವಾರು ಮಾಂಸ ತಿನ್ನಬೇಡಿ ಅಂತಾರೆ. ಆದರೆ ಬೇರೆ ದೇಶದವರಿಗೆ ತಿನ್ನಲಿಕ್ಕೆ ರಫ್ತು ಮಾಡ್ತಾರೆ. ಎರಡನೇ ಸ್ಥಾನದಲ್ಲಿದೆ. 15 ಲಕ್ಷ ಟನ್ ಜಾನುವಾರು ಮಾಂಸ ಭಾರತದಿಂದ ಬೇರೆ ದೇಶಗಳಿಗೆ ಕಳೆದ ವರ್ಷ ರಫ್ತಾಗಿದೆ. 2023ರಲ್ಲಿ ಜಾನುವಾರು ಮಾಂಸ ರಫ್ತಿನಲ್ಲಿ ಮೊದಲ ಸ್ಥಾನದಲ್ಲಿ ಬ್ರೆಜಿಲ್, ಎರಡನೇ ಸ್ಥಾನದಲ್ಲಿ ಭಾರತ, ಮೂರನೇ ಸ್ಥಾನದಲ್ಲಿ ಅಮೆರಿಕ, ನಾಲ್ಕನೆಯ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ. ಈ 4 ದೇಶಗಳೇ ಜಗತ್ತಿನ ಅತಿ ಮುಖ್ಯ ಜಾನುವಾರು ಮಾಂಸ ರಫ್ತು ದೇಶಗಳು. ಬೇರೆ ದೇಶಗಳೆಲ್ಲ ಲೆಕ್ಕಕ್ಕಿಲ್ಲ. ಒಂದು ಪ್ರದೇಶವನ್ನು ಬೇರೆಯವರು ಬಿಟ್ಟು ಹೋಗುವಾಗ ಕೆಲವು ವಿಷಯಗಳನ್ನು ಕಟ್ಟುನಿಟ್ಟು ಮಾಡಿರ್ತಾರೆ. ಗೋವಾವನ್ನು ಪೋರ್ಚುಗೀಸರು ಬಿಟ್ಟು ಹೋಗುವಾಗ ಅದಕ್ಕೆ ಒಂದು 99 ವರ್ಷದ ಒಂದು ಮಿತಿ ಅಂತ ಇರ್ತದೆ. ಅಲ್ಲಿವರೆಗೆ ಹಳೆಯ ಯಾವುದೇ ಸಂಸ್ಕೃತಿಗಳನ್ನು ಪೂರ್ತಿ ರದ್ದು ಮಾಡುವಂತಿಲ್ಲ. ಇವಾಗ ಹಾಂಗ್ಕಾಂಗನ್ನು ಚೀನಾಕ್ಕೆ ಬಿಟ್ಟು ಹೋಗಿದ್ದಾರೆ ಬ್ರಿಟಿಷರು. ಆದರೆ ಹಾಂಗ್ಕಾಂಗ್ನಲ್ಲಿ ಅವರು ಬಿಟ್ಟು ಹೋದಂದಿನಿಂದ 99 ವರ್ಷಗಳವರೆಗೆ ಹಾಂಗ್ಕಾಂಗ್ನ ಯಾವ ಆಧುನಿಕ ಸಂಸ್ಕೃತಿ ಇದೆ ಅದನ್ನು ಚೀನಾದವರು ರದ್ದು ಮಾಡಿ ತಮ್ಮದೇ ಆಡಳಿತವನ್ನು ಹೇರುವಂತಿಲ್ಲ. ಗೋವಾದಲ್ಲೇ ಹಾಗೇನೆ. ಗೋವಾದಲ್ಲಿ ಪೋರ್ಚುಗೀಸರ ಸಂಸ್ಕೃತಿ, ಆಹಾರ ಸಂಸ್ಕೃತಿ ಈಗಲೂ ಕೂಡ ಮುಂದುವರೆದಿದೆ. ಇವನ್ನೆಲ್ಲ ಯಾಕೆ ಹೇಳ್ತಾರೆ? ರಾಜಕೀಯವಾಗಿ ಆಹಾರಗಳನ್ನು ಕೂಡ ರಾಜಕೀಯ ಮಾಡುವುದು ಈ ದೇಶದ ಅಜ್ಞಾನದ ದೊಡ್ಡ ಪ್ರತೀಕವಾಗಿದೆ. ಆಹಾರಗಳು ಅವರವರ ಇಷ್ಟಕ್ಕೆ ಸಂಬಂಧಪಟ್ಟುದಾಗಿದೆ. ಅವರವರ ಸಂಸ್ಕೃತಿ, ಆಹಾರ ಸಂಸ್ಕೃತಿ ಅಂತೇಳಿ ಹೇಳೋದು ಅದನ್ನು. ನಿನ್ನೆ ನಡೆದಂಥ ಇನ್ನೊಂದು ದೊಡ್ಡ ವಿಷಯ ಅಂತ ಹೇಳಿದರೆ, ಕಳೆದ ತಿಂಗಳು ಸುಪ್ರೀಂ ಕೋರ್ಟ್ ಒಂದು ಆಜ್ಞೆ ನೀಡಿತ್ತು. ಚುನಾವಣಾ ಬಾಂಡ್ ಈ ಕೂಡಲೇ ರದ್ದು ಮಾಡಿ ಮಾರ್ಚ್ 6ನೇ ತಾರೀಕಿನ ಒಳಗೆ ಎಲ್ಲ ದಾನಿಗಳ ವಿವರವನ್ನು ಬಹಿರಂಗಪಡಿಸಬೇಕು ಅಂತ ಕಟ್ಟಾಜ್ಞೆ ಮಾಡಿತ್ತು. ಆದರೆ ಆ ಆಜ್ಞೆಯನ್ನು ಪಾಲಿಸಿದ ಆಳುವವರು 6ನೇ ತಾರೀಕು ಬಂದಾಗಿದೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಿಲ್ಲ. ಅದಕ್ಕೆ ಒಂದು ಸಣ್ಣ ಅರ್ಜಿಯನ್ನು ನಿನ್ನೆ ಹಾಕಿದ್ದಾರೆ. ಇವತ್ತು ನಿಜವಾಗಿ ಆದೇಶ ಪಾಲನೆ ಆಗಬೇಕಿತ್ತು. ಇಷ್ಟು ದಿನ ಸುಮ್ಮನೆ ಇದ್ದು ನಿನ್ನೆ ಒಂದು ಅರ್ಜಿಯನ್ನು ಸುಪ್ರೀಂ ಕೋರ್ಟಿಗೆ ಹಾಕಿದ್ದಾರೆ. ಏನಂತ ಹಾಕಿದ್ದಾರೆ? ಇನ್ನಷ್ಟು ಕಾಲಾವಕಾಶ ಬೇಕು, ಜೂನ್ ತಿಂಗಳವರೆಗೆ ಕಾಲಾವಕಾಶ ಬೇಕು ಅಂತ. ಇದು ಯಾಕೆ ಅಂತ ಹೇಳಿದರೆ, ಜೂನ್ ತಿಂಗಳ ಹೊತ್ತಿಗೆ ಲೋಕಸಭಾ ಚುನಾವಣೆ ಎಲ್ಲ ಮುಗಿದಿರ್ತದೆ. ಚುನಾವಣಾ ಬಾಂಡಿನ ಒಳ ದುಡ್ಡುಗಳನ್ನೆಲ್ಲ ಖರ್ಚು ಮಾಡ್ಕೊಂಡು ಬಿಡಬಹುದು ಅಂತ. ಚುನಾವಣಾ ಬಾಂಡ್ ಮೂಲಕ ಕೋಟಿ ಹಣವನ್ನು ಕೊಡಲಾಗಿದೆ. ಚುನಾವಣಾ ಬಾಂಡ್ ಖರೀದಿ ಮಾಡಲಿಕ್ಕೆ ತೆರಿಗೆ ಇಲ್ಲ. ಚುನಾವಣಾ ಬಾಂಡ್ ಯಾರು ತಗೊಂಡ್ರು ಅವರ ಹೆಸರು ಇಲ್ಲ. ಇದೊಂಥರ ಸ್ವಿಸ್ ಬ್ಯಾಂಕ್ ಕಳ್ಳ ಅಕೌಂಟಿನ ಥರದ್ದೇ ಇದು. ಚುನಾವಣಾ ಬಾಂಡ್ ಹೆಸರಿಲ್ಲ, ತೆರಿಗೆ ಇಲ್ಲ, ದುಡ್ಡನ್ನು ಯಾರಿಗಾದರೂ ದೇಣಿ ಕೊಡುವಂಥದ್ದು ರಾಜಕೀಯ ಪಕ್ಷಕ್ಕೆ ಚುನಾವಣಾ ಬಾಂಡ್ ಮೂಲಕ ರಾಜಕೀಯ ಪಕ್ಷ BJP 85% ಹಣವನ್ನು ಸಂಗ್ರಹಿಸಿದೆ. ಚುನಾವಣಾ ಬಾಂಡ್ ಮೂಲಕ ಬಂದ 85% ಹಣ BJP ಪಕ್ಷಕ್ಕೆ ಮಾತ್ರ ಹೋಗಿದೆ. ಒಂದು 10% ಹಣ ಕಾಂಗ್ರೆಸ್ ಹೋಗಿದೆ, 12%. ಇನ್ನು 1-2% ಮಾತ್ರ ಬೇರೆ ಕೆಲವು ಪಕ್ಷಗಳಿಗೆ 1 ಪೈಸೆನೂ ಸಿಕ್ಕಿಲ್ಲ ಚುನಾವಣಾ ಬಾಂಡ್ ಮೂಲಕ. ಇಂಥ ಚುನಾವಣಾ ಬಾಂಡ್ ದೊಡ್ಡ ಅಕ್ರಮ. ಅದು ಕಪ್ಪು ಹಣವನ್ನು ಬಿಳಿ ಮಾಡಲಿಕ್ಕೆ ಇರುವಂಥ ಒಂದು ಯೋಜನೆ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿ ಅದನ್ನು ರದ್ದು ಮಾಡಿದೆ. ಈಗಿನ ಡಿಜಿಟಲ್ ಯುಗದಲ್ಲಿ
ಬ್ಯಾಂಕ್ನ ಮೂಲವನ್ನು ತೆಗಿಲಿಕ್ಕೆ ಒಂದು 24 ಗಂಟೆ ಸಾಕಾಗ್ತದೆ. 24 ಗಂಟೆಗಳಲ್ಲಿ ಜನ್ಮ ಜಾಲಾಡಿ ಬಿಡ್ಬೋದು. ಆದರೆ ಕೇಂದ್ರ ಸರ್ಕಾರದ ಪರ SBI ಏನು ಅರ್ಜಿ ಹಾಕಿದೆ, ಕಾಲಾವಕಾಶ ಬೇಕು, ಇನ್ನೂ 3-4 ತಿಂಗಳು ಬೇಕು ಅಂತ. ಯಾಕೆ ಬೇಕು? ಈಗ ನಡೆದಿರುವ ಅಕ್ರಮಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಬೇಕಷ್ಟೇ, ಇಲ್ಲಾಂದರೆ ಅಷ್ಟು ಕಾಲಾವಕಾಶದ ಅಗತ್ಯವಿಲ್ಲ. ಇದೇ ಜನರು 2014ರಲ್ಲಿ ಸ್ವಿಸ್ ಬ್ಯಾಂಕ್ನಲ್ಲಿ ಕಾಂಗ್ರೆಸ್ನವರು ಕೋಟಿ ಹಣ, ಕಾಂಗ್ರೆಸ್ನವರು ಇಟ್ಟಿಲ್ಲ ಅಂತಲ್ಲ, ಎಲ್ಲ ಪಕ್ಷದವರು ಇಟ್ಟಿದ್ದಾರೆ. ಅವರು ಈ ಪಕ್ಷದವರು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಪಕ್ಷದವರು ಅವರು ಇಟ್ಟಿದ್ದಾರೆ ಅಂತ. ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಗಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ಕಳ್ಳ ವ್ಯಾಪಾರಿಗಳು ಅಲ್ಲಿ ಹಣ ಇಟ್ಟಿರೋದು ಸ್ವಿಸ್ ಬ್ಯಾಂಕ್ನಲ್ಲಿ. ರಾಜಕಾರಣಿಗಳು ಕೂಡ ಇಟ್ಟಿದ್ದಾರೆ. ರಾಜಕಾರಣಿಗಳದ್ದು ಕಡಿಮೆನೇ ಇರೋದಲ್ಲಿ, ಉದ್ಯಮಿಗಳದ್ದೇ ಜಾಸ್ತಿ ಇರೋದು. ಆ ಸ್ವಿಸ್ ಬ್ಯಾಂಕ್ನಲ್ಲಿ ಕಾಂಗ್ರೆಸ್ನವರು ಹಣ ಇಟ್ಟಿದ್ದಾರೆ. ನಾವು ಗೆದ್ದು ಬಂದ ಕೂಡಲೇ ಎಲ್ಲ ಹಣವನ್ನು ವಾಪಸ್ ತಂದು 15 ಲಕ್ಷ ನಿಮಗೆ ಹಂಚಿಬಿಡ್ತೇವೆ ಅಂತ ಒಂದು ವಾಗ್ದಾನವನ್ನು ಮೋದಿ ಮಹಾಶಯರು ಮಾಡಿದ್ರು. 15 ಲಕ್ಷ ಬಿಡಿ, 10 ವರ್ಷದಿಂದ ಹೇಳಿದ್ದರಲ್ಲಿ 1% ಕೂಡ ಜನರಿಗೆ ಮಾಡಿಲ್ಲ. ಹೇಳದ್ದನ್ನು ಮಾತ್ರ ಮಾಡಿದ್ದಾರೆ ಇಲ್ಲಿವರೆಗೆ. ಕೊಟ್ಟ ಆಶ್ವಾಸನೆಗಳಲ್ಲಿ ಒಂದು ಕೂಡ ನೆರವೇರಿಸಿಲ್ಲ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸ್ವಿಸ್ ಬ್ಯಾಂಕ್ನ ಪಟ್ಟಿ ತೆಗೆದುಕೊಂಡ್ರು. ಆ ಪಟ್ಟಿ ನೋಡಿದರೆ ಯಾರ್ದು ಹೆಸರಿದೆ? ಎಲ್ಲ ಉದ್ಯಮಿಗಳದ್ದು ಹೆಚ್ಚಿದೆ. ರಾಜಕಾರಣಿಗಳಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, BJPಯವರು ಇದ್ದಾರೆ, ಬೇರೆ ಪಕ್ಷಗಳವರು ಕೆಲವರು ಇದ್ದಾರೆ. ಆ ಪಟ್ಟಿಯನ್ನೇ ಮುಚ್ಚಾಕಿಬಿಡ್ತು. ನಮಗೆ 15 ಲಕ್ಷ ಕೊಡೋದು ಬಿಡಿ, ಆ ಪಟ್ಟಿಯನ್ನೇ ನುಂಗಿಬಿಟ್ಟಿದೆ. ಹಸಿವೆಗೆ ಬೇರೆ ಏನಾದರೂ ತಿನ್ಬೋದಿತ್ತು, ಸ್ವಿಸ್ ಬ್ಯಾಂಕ್ ಪಟ್ಟಿಯನ್ನು ನುಂಗಿದ್ದಾಕೆ. ಇಂಥ ಚುನಾವಣೆ ನಡೀಲಿಕ್ಕೆ ಇವಾಗ ಲೋಕಸಭಾ ಚುನಾವಣೆಯಲ್ಲಿ ಇದು ಕೂಡ ಒಂದು ವಿಷಯ. ಇಂಥ ಹಲವಾರು ವಿಷಯಗಳು. ಯಾಕಂದರೆ ಈಗ ಚುನಾವಣೆಗೆ ಹಣ ಬೇಕು, ಚುನಾವಣೆಗೆ ಎಲ್ಲ ಪಕ್ಷಗಳಿಗೂ ಹಣ ಬೇಕು. ಕೆಲವು ಪಕ್ಷಗಳಿಗೆ ಹೆಚ್ಚು ಹಣ ಬೇಕಾಗ್ತದೆ. ರಾಷ್ಟ್ರೀಯ ಪಕ್ಷ ಅಂತಲ್ಲ, ಹೆಚ್ಚು ಜನರನ್ನು ಪರ್ಚೇಸ್ ಮಾಡಲಿಕ್ಕೆ ಚುನಾವಣೆ ಈಗ ನಡೆಯೋದು ಆ ರೀತಿ. ಅದೇನೇ ಇರಲಿ, ಇದೊಂದು ಪ್ರಶ್ನಿಸಬೇಕಾದ ಪ್ರಶ್ನೆ. ಜನರು ಪ್ರಶ್ನಿಸಬೇಕು. ಜನರು ಪ್ರಶ್ನಿಸೋದಿಲ್ಲ ಇವಾಗೆಲ್ಲ. ಉದಾಹರಣೆಗೆ ನೋಡಿ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ, ಉಡುಪಿ ಜಿಲ್ಲೆಯ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬೈಂದೂರು ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡದಾಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4 ಲಕ್ಷ ದೇವರು, 3 ಲಕ್ಷ ಮುಸ್ಲಿಮರು ಎಲ್ಲ ಇದ್ದಾರೆ. ಆದರೆ ಹಿಂದೆ ಅಲ್ಲಿ ಯಾವ ರೀತಿಯಲ್ಲಿ ಮತದಾನ ಆಗ್ತಾಯಿತ್ತು, ಇವಾಗ ಯಾವ ರೀತಿಯಲ್ಲಿ ಮತದಾನ ಆಗ್ತಾಯಿದೆ ಅಂತ ಹೇಳೋದು ಭಾಳ ಕಷ್ಟ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪನವರ ಮಗಳು ಗೀತಾ ಅವರು ಸ್ಪರ್ಧಿಸ್ಬೋದು. ಯಡಿಯೂರಪ್ಪನವರ ಮಗ, ಇತ್ತೀಚಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮಗ, ಅವರು ಮಾಜಿ ಮುಖ್ಯಮಂತ್ರಿನೇ. ಇಂಗ್ಲೀಷ್ನಲ್ಲಿ ಮಾತ್ರ 2 ಶಬ್ದಗಳಿವೆ, ಎಕ್ಸ್ ಆ್ಯಂಡ್ ಫಾರ್ಮರ್ ಅಂತ. ಈ ಶಬ್ದಗಳನ್ನು ಬಳಕೆ ಮಾಡಲಿಕ್ಕೆ ಒಂದು ಕ್ರಮ ಇದೆ ಇಂಗ್ಲೀಷ್ನಲ್ಲಿ. ಉದಾಹರಣೆಗೆ ಮನಮೋಹನ್ ಸಿಂಗ್ ಅವರು ಎಕ್ಸ್ ಪ್ರೈಮ್ ಮಿನಿಸ್ಟರ್ ಅಲ್ಲ, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಇಂಗ್ಲೀಷ್ ಪ್ರಕಾರ. ಆದರೆ ಇಂದಿರಾ ಗಾಂಧಿಯವರು ಎಕ್ಸ್ ಪ್ರೈಮ್ ಮಿನಿಸ್ಟರ್. ಯಾಕಂದರೆ ಇಮಿಡಿಯೇಟ್ ನೆಕ್ಸ್ಟ್ ಆದವ್ರನ್ನ ಎಕ್ಸ್ ಅಂತ ಹೇಳುವ ಪದ್ಧತಿ ಇಂಗ್ಲೀಷ್ನಲ್ಲಿಲ್ಲ. ಇಮಿಡಿಯೇಟ್ ನೆಕ್ಸ್ಟ್ ಆದಾಗ ಅದಕ್ಕೆ ಹಿಂದೆ ಆ ಹುದ್ದೆಯಲ್ಲಿದ್ದವರನ್ನು ಎಕ್ಸ್ ಅಂತ ಹೇಳೋದಿಲ್ಲ, ಫಾರ್ಮರ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಕನ್ನಡದಲ್ಲಿ ಎಲ್ಲದಕ್ಕೂ ಒಂದೇ, ನಿವೃತ್ತರು, ಮಾಜಿಗಳು ಈ ಥರನೇ ಹೇಳೋದು. ವಿಜಯೇಂದ್ರ ಅವರೇ ರಾಜ್ಯ BJP ಅಧ್ಯಕ್ಷರು, ಅವರೇ ಸ್ಪರ್ಧಿಸ್ಬೋದು ಅಂತ ಒಂದು ಇದಿದೆ. ಅದೇನಾದರೂ ಇರಲಿ, ಈ ಚುನಾವಣಾ ಕಣ ಆಗಿ ಪರಿಣಮಿಸುವಂಥ ಒಂದು ಚಿಹ್ನೆ ಕಾಣಿಸ್ತಾ ಇದೆ. ಯಾಕಂದರೆ ಯಾರೂ ಕೂಡ ನ್ಯಾಯವಾದ ದಾರಿಯಲ್ಲಿ ಹೋಗೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಕಾರಣಗಳನ್ನು ಇಟ್ಟುಕೊಂಡು ಗೊಂದಲ ಸೃಷ್ಟಿ, ಗದ್ದಲ ಸೃಷ್ಟಿ, ಕೂಗಾಟ. ಚುನಾವಣೆ ಎದುರಿಸಲಿಕ್ಕೆ ಹೋಗುವವರು
ಇವಾಗ ಗೀತಾ ಅವರು ಹೇಳ್ತಾರೆ ನಮ್ಮ ತಂದೆಯವರು ಹೀಗೀಗೆ ಮಾಡಿದ್ದಾರೆ ನನಗೆ ಓಟ್ ಕೊಡಿ ಅಂತ. ಅದು ಸಹಜವಾದ ಕ್ರಮ ಅದು. ಆದರೆ ಇವರು ಬೇರೆ ಕೆಲವರೆಲ್ಲ ಏನಂದರೆ ಗೊಂದಲ, ಬರೇ ಗದ್ದಲ ಮಾಡೋದು, ಆ ಮೂಲಕ ಮತ ಕೇಳೋದು. ಇದನ್ನು ಮತ ಕೇಳೋ ವಿಧಾನ ಅಂತ ಹೇಳೋದಿಲ್ಲ, ಇದನ್ನು ಧಮಕಿ ಹಾಕಿ ಮತ ಕಿತ್ಕೊಳ್ಳುವಂಥ ವಿಧಾನ ಅಂತ ಹೇಳ್ಬೋದು. ಅದೇನೇ ಇರಲಿ, ಲೋಕಸಭಾ ಚುನಾವಣೆಯ ಇವತ್ತು ಕರ್ನಾಟಕದ BJPಯವರು ಕೂಡ ಮತ್ತು ಕಾಂಗ್ರೆಸ್ನವರು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಪಟ್ಟಿ ಅಂತಿಮಗೊಳಿಸುವಂಥ ಕಾರ್ಯದಲ್ಲಿ ಇಳುಗೊಂಡಿದ್ದಾರೆ. ಇವತ್ತು ನಾಳೆ ಇನ್ನೊಂದು ಪಟ್ಟಿ ಕೂಡ ಬರ್ಬೋದು, ಅಥವಾ ನಾಡ್ದು ಬರ್ಬೋದು. ಅದು ಏನಾದರೂ ಬರಲಿ, ಚುನಾವಣೆಯು ಸರಿಯಾದ ರೀತಿಯಲ್ಲಿ ನಡೆದು ಭಾರತಕ್ಕೆ ಯಾಕಂತ ಹೇಳಿದರೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಭಾರತ. ಯಾಕಂದರೆ ಇಲ್ಲಿ ಜನಸಂಖ್ಯೆ ಜಾಸ್ತಿ. ಜಗತ್ತಿನ ಅತಿ ವಿಸ್ತಾರವಾದ ಪ್ರಜಾಪ್ರಭುತ್ವ ಅಮೆರಿಕ, ಅದು USA. ಯಾಕಂದರೆ ಅದು ಭಾಳ ದೊಡ್ಡ ವಿಸ್ತಾರವಾದ ದೇಶ. ಅದು ಭಾರತ ಅಷ್ಟು ವಿಸ್ತಾರವಾದ ಜನಸಂಖ್ಯೆಯಲ್ಲಿ ಭಾಳ ದೊಡ್ಡದಾದ್ದರಿಂದ ಭಾರತವನ್ನೇ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಈ ಪ್ರಜಾಪ್ರಭುತ್ವ ಹೀಗೆ ಉಳಿಯಲಿ ಅಂತ ಆಶಿಸ್ತಾ ಇಂದಿನ ಕತೆ ಕಾರಣಕ್ಕೆ ಕೊನೆ ಹೇಳ್ತಾ ಇದ್ದೇನೆ. ನೋಡ್ತಾ ಇರಿ ವಿಫೋರ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಅಭಿನಂದನೆಗಳು.